ಬ್ರೇಕ್ ನಂತರ ಮತ್ತೆ ದಸರಾ ವಿಶೇಷ ಸುವರ್ಣ ಸಿಂಫನಿ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಪೈನಾಪಲ್ ಎಕ್ಸ್ಪ್ರೆಸ್ ಒಂದು ವಿಶೇಷ ಯಂಗ್ ಟೀಮ್ ಇವತ್ತು ನಮ್ಮ ಸುವರ್ಣ ಸ್ಟುಡಿಯೋದಲ್ಲಿದೆ. ಅವರ ಹಲವಾರು ಭಿನ್ನ ಪ್ರಯೋಗಗಳನ್ನು ಅನಾವರಣಗೊಳಿಸಿದ್ದಾರೆ. ಅದಕ್ಕೆ ನಾವು ಕಿವಿ ಹಾಕ್ತಿದ್ವಿ. ಒನ್ಸ್ ಅಗೇನ್ ಯೋಗಿ, ನಿಮ್ಮ ಈ ಟೀಮ್ ಈಗಾಗಲೇ ಎಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದೀರಿ? ನಾವು ಯೂಶಲಿ ಕಾಲೇಜ್ ಫೆಸ್ಟ್ ಹೆಡ್ಲೈನ್ ಮಾಡ್ತೀವಿ. ವಿ ವಾನ್ ಅ ಲಾಟ್ ಆಫ್ ಕಾಂಪಿಟಿಷನ್ಸ್. IIT Madras, IIMB, B School of Rock ಅಂತ, judged by an Australian band called Ne Oblivious Caris. So a very prestigious thing. And we've opened for Sunidhi Chauhan. ಆಮೇಲೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಚಾರ್ಯ ಹಬ್ಬ 2015 ಅದು ಹೆಡ್ಲೈನ್ ಮಾಡಿದೀವಿ. ರೆಡ್ ಬುಲ್ ಟೂರ್ ಬಸ್ ಇದು ಕೇಳಿರ್ಬೋದು ನೀವು. ಸೊ BMS ಉತ್ಸವ್ನಲ್ಲಿ ಅಲ್ಲಿ ಹೆಡ್ಲೈನ್ ಮಾಡಿದೀವಿ. ಸ್ಯಾಮ್ಸಂಗ್ ಮೀಟ್ ಅಂಡ್ ಅ ಲಾಟ್ ಆಫ್ ಅದರ್ places that very nice. ಸದ್ಯಕ್ಕೆ ಈಗ ಎಲ್ಲರೂ ಸಂಗೀತನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಿ ಅಂತ? ಸರ್, ನಾನು ಒಬ್ಬ ಕಾಲೇಜ್ ಡ್ರಾಪ್ ಔಟ್. ಸೊ ಐ ಡ್ರಾಪ್ ಔಟ್ ಆಫ್ ಕಾಲೇಜ್ 2.5 to 3 years ಬ್ಯಾಕ್ ಇವಾಗ. ಸೊ ಮ್ಯೂಸಿಕ್ ಇಸ್ ಮೈ ಫುಲ್ ಟೈಮ್ ಪ್ರೊಫೆಷನ್. ಅಂಡ್ ಇಲ್ಲೆಲ್ಲರೂ ಓದ್ತಾರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಸೊ ದೇ ಆಲ್ ಫಿನಿಶ್ಡ್ ಇಂಜಿನಿಯರಿಂಗ್ ಆಕ್ಚುಲಿ ಇವಾಗ. ಸೊ ದೇ ಆರ್ ಆಲ್ಸೋ ಟೇಕಿಂಗ್ ದಿಸ್ ಆಸ್ ಅ ಫುಲ್ ಟೈಮ್ ಥಿಂಗ್. ಇವನ್ ಮಾತ್ರ ಇನ್ನ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಒಳ್ಳೆ ಹುಡುಗ, ಚಿಕ್ಕ ಹುಡುಗ. ದಯಾನಂದ್ ಸಾಗರ್ ಅಲ್ಲಿ ಹೋಗ್ತಾ ಇದ್ದಾನೆ. ಮಿಕ್ಕಿದವರೆಲ್ಲ BMS ಕಾಲೇಜು. ಓಕೆ, ನೈಸ್ ಜರ್ನಿ. ಇನ್ನಷ್ಟು ಈ ಜರ್ನಿ ಮುಂದುವರಿಲಿ. ಅದಕ್ಕೂ ಮುಂಚೆ ಈಗ ಇನ್ನೊಂದು ನಿಮ್ಮ ಪರ್ಫಾರ್ಮೆನ್ಸ್ ಕೇಳೋದಾದ್ರೆ? ಸರ್, ಇದೊಂದು ಲೈವ್ ಎಕ್ಸ್ಪೆರಿಮೆಂಟ್ ಸರ್. ನೀವು DJ ನೋಡಿರ್ತೀರಲ್ವಾ ಕ್ಲಬ್ಗಳಲ್ಲಿ. ಸೊ ವಿ ಹ್ಯಾವ್ ಟ್ರೈಡ್ ಟು ಬ್ರಿಂಗ್ ಇನ್ DJ and live instruments together. And ನಮ್ದೊಂದು ಹಳೆ ಹಾಡಿದೆ, BMS ಉತ್ಸವ್ 2013ಗೆ ಥೀಮ್ ಸಾಂಗ್ ಮಾಡಿದ್ವಿ, ಹಾಡು ಬಾರೋ ಮಚ್ಚಿ ಅಂತ. ಸೊ ಅದ್ರದ್ದೊಂದು ಬೇಸಿಸ್ ಇಟ್ಕೊಂಡು we are just going to improvise with classical and electronic elements. So let's see how it goes because we are totally unprepared for this. Okay. ಸುಮ್ಮನೆ we'll just take it. Yeah. Please.
ಒನ್ಸ್ ಅಗೇನ್ ಯೂತ್ಗೆ ತುಂಬಾ ಇಷ್ಟ ಆಗುವಂಥದ್ದು ಮತ್ತು ನೀವು ಆಗಲೇ ಹೇಳಿದ ಕಾಲೇಜ್ ಫೆಸ್ಟ್ಗಳಲ್ಲಿ ಐ ಥಿಂಕ್ ಒಂದು ಬ್ರ್ಯಾಂಡ್ ಆಗಬಹುದಾದಂತಹ ಕಾಲೇಜ್ ಫೆಸ್ಟ್, ಕಾರ್ಪೊರೇಟ್ ಶೋಸ್, ಎಲ್ಲಿ ಹೋದ್ರು ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಇಸ್ ರನ್ನಿಂಗ್. Okay. So we're just trying to bring that into our genre. ನಮ್ ಜೊತೆ ಈ ಕಾಂಬಿನೇಷನ್ ಎಷ್ಟೋ ಜನಕ್ಕೆ ಕ್ಲಾಸಿಕಲ್ ನ ವೆಸ್ಟರ್ನ್ ಮಿಕ್ಸ್ ಮಾಡಬೇಡಿ ಅಂತಾರೆ, ಅಥವಾ ಯೂತ್ ಮಾತ್ರ ಇಷ್ಟಪಡ್ತಾರೆ, ಒಂದು ವರ್ಗ ಇಷ್ಟಪಡೋದಿಲ್ಲ. ಅಂದ್ರೆ ಸಂಗೀತಕ್ಕೆ ಒಂದು ರೌಂಡ್ ಅಪ್ ಆಗಿರುವಂತವರು ಕೂಡ ಇದನ್ನ ಸ್ವೀಕರಿಸ್ತಾರ, ಅಥವಾ ನೀವು ಅದನ್ನ ಮ್ಯಾನೇಜ್ ಹೇಗೆ ಮಾಡ್ತೀರಿ? ನಾವು ನೋಡಿರೋ ಪ್ರಕಾರ ಎಲ್ಲರೂ ಸ್ವೀಕರಿಸಿದ್ದಾರೆ ಇದನ್ನ. ಯಾಕೆಂತಂದ್ರೆ ನಿಮ್ಗೆ ಇಷ್ಟ ಆಗುವಂತದ್ದು ಇದೆ, ಯೂತ್ಗೆ ಇಷ್ಟ ಆಗುವಂತದ್ದು ಇದೆ, ಹಿರಿಯರಿಗೆ ಇಷ್ಟ ಆಗುವಂತದ್ದು ಇದೆ. ಸೊ ಐ ಡೋಂಟ್ ಸಿ ವೈ ಎನಿವನ್ ಹ್ಯಾಸ್ ಅ ಪ್ರಾಬ್ಲಮ್ ವಿತ್ ಇಟ್ ಅಟ್ ಆಲ್. ದೇರ್ ಇಸ್ ಸಮಥಿಂಗ್ ಫಾರ್ ಎವ್ರಿಬಡಿ, ಎಲ್ಲರಿಗೂ ಏನಾರ. ನೈಸ್. ಇನ್ನಷ್ಟು ಇವರ ಈ ಒಂದು ಪ್ರಯೋಗಗಳು, ಪ್ರಯತ್ನಗಳು ನಮ್ಮ ಮುಂದೆ ಪ್ರದರ್ಶನಗೊಳ್ಳಿದೆ. ಅದರ ಮುಂದಿನ ಹಂತಕ್ಕೂ ಮುಂಚೆ ಸಣ್ಣ ಬ್ರೇಕ್ ಇರುತ್ತೆ.